ಕೆಎಲ್ಇಯಲ್ಲಿ ಎಲ್ಲರಿಗೂ 25,000 ಸ್ಯಾಲರಿ ಮಾಡಿದ್ದಾರೆ. ನೆಟ್ ಸೆಟ್ PhD ಆದ್ರೆ 30,000 ಕೊಡ್ತಾರೆ ಕೆಎಲ್ಇಯಲ್ಲಿ. ನಾ ಕೆಎಲ್ಇ ಕಾಲೇಜಲ್ಲಿ ವರ್ಕ್ ಮಾಡಿದ್ದೇನೆ. BLE ಕೂಡ ಹಂಗೆ, ಇವ್ರಿಗೆ 18,000 ಕೊಟ್ಟರೆ ಅವ್ರಿಗೆ 22,000 ಕೊಡ್ತಾರೆ. ಸೊ ಅವ್ರಿಗೆ ಯಾಕೆ ಸ್ಯಾಲರಿ ಜಾಸ್ತಿ ಕೊಡ್ತಾರೆ ಅಂತ ಕೇಳಿದಾಗ ಅಲ್ಲಿ ಅವ್ರು ನಮಗೆ IQSC ಕೋಆರ್ಡಿನೇಟರ್ ಇಂಗ್ಲಿಷ್ ಇಬ್ರು ದಿನ ಮಾತಾಡ್ತಿದ್ವಿ. ಏನಂದ್ರೆ ಸರ್ ನಿಮ್ಮಿಂದ ಪಾಯಿಂಟ್ಸ್ ಬರ್ತವೆ, ನಿಮ್ಮ ಆರ್ಟಿಕಲ್ಸ್ ಪಬ್ಲಿಷ್ ಆಗಿರ್ತವೆ, PhD ಥೀಸಸ್ಗೆ ಮಾರ್ಕ್ಸ್ ಇದಾವೆ. ಹಂಗೆ ನಮ್ಮನ್ನ ತಗೋದ್ರಿಂದ ಎಲ್ಲಾ ಗೌರ್ಮೆಂಟ್ ಕಾಲೇಜ್ಗಳಿಗೆ A ಗ್ರೇಡ್ ಬರ್ತವೆ. ಆ ಬರ್ಸೋ ಕೆಪಾಸಿಟಿ ನನಗಿದೆ. ಬರೀ ಪಾಠ ಮಾಡಲ್ಲ, ಏನೇನ ನ್ಯಾಕದಲ್ಲಿ ಕೆಲಸ ಮಾಡ್ಬೇಕಂತ ಚೆನ್ನಾಗಿ ಗೊತ್ತಿದೆ. ಕೆಲಸ ಮಾಡಿದ್ದೇನೆ. ನನ್ನನ್ನು ಕಳ್ಕೊಂಡು ಎಷ್ಟೋ ಪ್ರಿನ್ಸಿಪಲ್ಗಳು ಮರಗಿದ್ದಾರೆ, ವಿದ್ಯಾರ್ಥಿಗಳು ಮರಗಿದ್ದಾರೆ. ನಾನು ನನ್ನ ಜೋಡಿಸ್ತಾನೆ ಹೇಳಕ್ ಬಂದಿಲ್ರಿ. ಐ ಆಮ್ ಟೆಲ್ಲಿಂಗ್ ಟ್ರೂತ್ ಅಂಡ್ ಫ್ಯಾಕ್ಟ್. ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೋಸ್ಕರ ರಾಜಕಾರಣಿಗಳಿಗೆ ಏನಾಗಬೇಕಂದ್ರೆ ಇಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ A ಗ್ರೇಡ್ ಕಾಲೇಜ್ ಅಂದ್ರೆ ಅವ್ರ ಕಾಲೇಜ್ ಮುಸ್ತವ್ರಿ. ಅಂಡರ್ಸ್ಟ್ಯಾಂಡ್? ಅದಕ್ಕೋಸ್ಕರ ಅವ್ರಿಗೆ ಮನಸ್ಸಿಲ್ಲ, ಹಾಗೆ ಹೋಗಿ ಬಿಡುವ ಗೌರ್ಮೆಂಟ್ ಕಾಲೇಜ್ ಅಂತ ಬಿಡ್ತಾರೆ. ಯಾಕಂದ್ರೆ ತಮ್ಮ ಕಾಲೇಜ್ ಬೆಳಿಬೇಕಾಗಿದೆ. ಎಲ್ಲಾ ಸಚಿವರು, ಮಂತ್ರಿಗಳು, ಲೋಕಸಭಾ ಸದಸ್ಯರು ತಮ್ಮ ಕಾಲೇಜ್ ಇಟ್ಕೊಂಡ್ರೆ ಅವ್ನು A ಗ್ರೇಡ್ ಕಾಲೇಜ್ ಅಂತ ಹಾಕೊಂತಾರೆ. ಗೌರ್ಮೆಂಟ್ ಕಾಲೇಜ್ ಎಷ್ಟು A ಗ್ರೇಡ್ ಇದಾವೆ ನೀವು ವಿಚಾರ ಮಾಡ್ರಿ. ಕೆಲವರು ವರ್ಕ್ ಮಾಡಿ ಬಂದ್ರಿ,